ಬೆಂಗಳೂರಿನ ಟ್ರಾಫಿಕ್ನಲ್ಲಿ ಸಿಲುಕಿ ಬೆಂದು ಹೋಗಿದ್ದ ರಶ್ಮಿಗೆ ಮೈಸೂರಿನ ಆ ತಣ್ಣನೆಯ ಗಾಳಿ ಮತ್ತು ಸಾಂಪ್ರದಾಯಿಕ ಬಂಗಲೆ ಕಂಡಾಗ ಮನಸ್ಸಿಗೆ ನೆಮ್ಮದಿ ಎನಿಸಿತು. ಸಾಫ್ಟ್ವೇರ್ ಇಂಜಿನಿಯರ್ ಆಗಿರೋ ರಶ್ಮಿಗೆ ತನ್ನ ಅತ್ತೆ ಸರೋಜಮ್ಮನ ಬಗ್ಗೆ ಮೊದಲೇ ಒಂದು ಇಮೇಜ್ ಇತ್ತು. ಗಾಢ ಬಣ್ಣದ ಇಳಕಲ್ ಸೀರೆ, ಹಣೆಯ ತುಂಬಾ ಕುಂಕುಮ, ಕೈಯಲ್ಲೊಂದು ಮಂತ್ರದ ಪುಸ್ತಕ ಮತ್ತು ಸದಾ ಧರ್ಮಕರ್ಮ ಅಂತ ಮಾತಾಡೋ ಅತ್ತೆ. ಆದರೆ ಕಾರಿನಿಂದ ಇಳಿಯುತ್ತಿದ್ದಂತೆ ಅವಳಿಗೆ ಕಾದಿತ್ತು ಮೊದಲ ಶಾಕ್. ಮನೆಯ ಮುಖಮಂಟಪದಲ್ಲಿ ನಿಂತಿದ್ದ ಸರೋಜಮ್ಮ ಸೀರೆ ಉಟ್ಟಿದ್ದರು, ಕಿವಿಗೆ ದೊಡ್ಡದಾದ ವೈರ್ಲೆಸ್ ಇಯರ್ಬಡ್ಸ್ ಹಾಕಿಕೊಂಡಿದ್ದರು. ಕೈಯಲ್ಲಿ ಅಕ್ಷತೆ ತಟ್ಟೆ ಹಿಡಿಯುವ ಬದಲು ಒಂದು ಅತ್ಯಾಧುನಿಕ ಗಿಂಬಲ್ಗೆ ಫೋನ್ ಸಿಕ್ಕಿಸಿ ರೆಡಿ ಮಾಡಿಕೊಳ್ಳುತ್ತಿದ್ದರು. ಅತ್ತೆಯವರೇ, ನಮಸ್ಕಾರ ಎಂದು ರಶ್ಮಿ ಬಾಗಿ ನಮಸ್ಕರಿಸಲು ಹೋದಳು. ಏಯ್, ಹಂಗೆ ಏರು, ಬಾಗಬೇಡ, ಫ್ರೇಮ್ ಕಟ್ ಆಗುತ್ತೆ ಎಂದು ಸರೋಜಮ್ಮ ಕಿರುಚಿದರು. ರಶ್ಮಿ ಗಾಬರಿಯಿಂದ ಅಲ್ಲೇ ಸ್ಟ್ಯಾಚುವಿನಂತೆ ನಿಂತಳು. ಸರೋಜಮ್ಮ ಫೋನ್ ನೋಡಿ, ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಸರೋಜಾಸ್ ಸ್ಪೆಷಲ್ ಲೈವ್. ನೋಡಿ, ಫೈನಲಿ ನನ್ನ ಸೊಸೆ ರಶ್ಮಿ ಮನೆಗೆ ಬರ್ತಿದ್ದಾಳೆ. ರಶ್ಮಿ, ಒಂದು ಕ್ಯೂಟ್ ಆಗಿ ಸ್ಮೈಲ್ ಕೊಡು. ಲೈವ್ನಲ್ಲಿ ಈಗಾಗ್ಲೇ 500 ಜನ ಇದ್ದಾರೆ. ಎಲ್ಲರೂ ಹಾರ್ಟ್ ಎಮೋಜಿ ಹಾಕಿ ಪ್ಲೀಸ್ ಎಂದರು. ರಶ್ಮಿಯ ಗಂಡ ಸುಹಾಸ್ ನಗುತ್ತಾ, ಅಮ್ಮ, ಪಾಪ ಅವಳು ಸುಸ್ತಾಗಿದ್ದಾಳೆ, ಒಳಗೆ ಕರಿ ಮೊದಲು ಅಂದ. ಇರು ಸುಹಾಸ್, ಇನ್ನೂ ಎಂಟ್ರಿ ರೀಲ್ ಮುಗಿದಿಲ್ಲ. ರಶ್ಮಿ, ನೀನು ಬಲಗಾಲು ಇಟ್ಟು ಒಳಗೆ ಬರುವಾಗ ಸ್ವಲ್ಪ ಸ್ಲೋ ಮೋಷನ್ನಲ್ಲಿ ಬಾ. ಆಮೇಲೆ ಆ ಮರದ ಬಾಗಿಲು ಹತ್ತಿರ ನಿಂತು ಒಂದು ಕಣ್ಣು ಹೊಡೆದು ಲೈಕ್ ಅಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ಬೇಕು, ಓಕೆನಾ? ರಶ್ಮಿಗೆ ಇದು ತನ್ನ ಅತ್ತೆ ಮನೆಯೋ ಅಥವಾ ಯಾವುದಾದರೂ ಸೀರಿಯಲ್ ಶೂಟಿಂಗ್ ಸೆಟ್ಟೋ ಎಂಬ ಅನುಮಾನ ಶುರುವಾಯಿತು. ಮನೆಯೊಳಗೆ ಹೋದಾಗ ಅಲ್ಲಿ ಪೂಜಾ ರೂಂಗಿಂತ ಹೆಚ್ಚಾಗಿ ಒಂದು ಮೂಲೆಯಲ್ಲಿ ರಿಂಗ್ ಲೈಟ್ ಬೆಳಗುತ್ತಿತ್ತು. ನೋಡಮ್ಮ ರಶ್ಮಿ, ಈ ಮನೆಯಲ್ಲಿ ಅಡುಗೆ ಮನೆಗಿಂತ ವೈಫೈ ಸ್ಪೀಡ್ ಜಾಸ್ತಿ ಇರುತ್ತೆ. ನಿನಗೆ ಪಾಸ್ವರ್ಡ್ ಬೇಕಾ? ಪಾಸ್ವರ್ಡ್ ಬಂದು ಸರೋಜಾ ವೈರಲ್ ಅಂತ ಎಂದು ಕಣ್ಣು ಹೊಡೆದರು. ಅತ್ತೆ ರಶ್ಮಿ ಮನಸ್ಸಿನಲ್ಲೇ ಅಂದುಕೊಂಡಳು, ಅಮ್ಮ, ನಾನು ಸಾಫ್ಟ್ವೇರ್ ಇಂಜಿನಿಯರ್ ಅಂತ ಹೆದರಿದ್ದೆ, ಆದ್ರೆ ಇಲ್ಲಿ ಅತ್ತೆ ನನಗಿಂತ ದೊಡ್ಡ ಅಪ್ಡೇಟೆಡ್ ವರ್ಷನ್ ಆಗಿದ್ದಾರಲ್ಲಪ್ಪ. ಮರುದಿನ ಬೆಳಿಗ್ಗೆ ರಶ್ಮಿ ಅಡುಗೆ ಮನೆಗೆ ಹೋದಾಗ ಸರೋಜಮ್ಮ ಅಲ್ಲಿ ಯಾವುದೋ ಗಂಭೀರ ಸಂಶೋಧನೆಯಲ್ಲಿ ತೊಡಗಿದ್ದರು. ರಶ್ಮಿ ಅಂದುಕೊಂಡಳು, ಇವತ್ತಾದರೂ ಅತ್ತೆಯವರು ನನಗೆ ಯಾವುದಾದರೂ ಸಾಂಪ್ರದಾಯಿಕ ಅಡುಗೆ, ಅಂದರೆ ಈ ಹೋಳಿಗೆ ಅಥವಾ ಚಿತ್ರಾನ್ನ ಮಾಡೋದನ್ನ ಕಲಿಸಿಕೊಡ್ತಾರೆಯೇ ಎಂದು ರಶ್ಮಿ ಮೆಲ್ಲನೆ ಕೇಳಿದಳು. ಅತ್ತೆಯವರೇ, ಇವತ್ತು ತಿಂಡಿಗೆ ಏನು ಮಾಡೋಣ? ನಾನು ಸಹಾಯ ಮಾಡಲೇ? ಸರೋಜಮ್ಮ ಕೈಯಲ್ಲಿ ಒಂದು ಬಟ್ಟಲು ಹಿಟ್ಟು ಹಿಡಿದು ತಲೆ ಕೆಡಿಸಿಕೊಳ್ಳುತ್ತಿದ್ದರು. ಅಯ್ಯೋ ರಶ್ಮಿ, ತಿಂಡಿ ಆಮೇಲೆ ಮಾಡೋಣ. ಮೊದಲು ಈ ಹಿಟ್ಟಿನ ಬಣ್ಣ ವಿಡಿಯೋದಲ್ಲಿ ಯಾಕೋ ಡಲ್ ಆಗಿ ಕಾಣಿಸ್ತಿದೆ. ಇದಕ್ಕೆ ಯಾವ ಫಿಲ್ಟರ್ ಹಾಕಿದ್ರೆ ಚೆನ್ನಾಗಿರುತ್ತೆ ಹೇಳು? ಸನ್ಕಿಸ್ಟ್ ಹಾಕ್ಲಾ ಅಥವಾ ರೆಟ್ರೋ ಹಾಕ್ಲಾ? ರಶ್ಮಿ ದಪ್ಪ ಕಣ್ಣು ಬಿಟ್ಟು ನೋಡಿದಳು. ಅತ್ತೆಯವರೇ, ಅಡುಗೆಗೆ ರುಚಿ ಮುಖ್ಯ ಅಲ್ವಾ? ಫಿಲ್ಟರ್ ಯಾಕೆ? ರುಚಿ ಯಾರು ನೋಡ್ತಾರಮ್ಮ? ನೋಡೋಕೆ ಕಲರ್ಫುಲ್ ಆಗಿದ್ರೆ ಸಾಕು, ಲೈಕ್ಸ್ ಸುರಿಮಳೆ ಆಗ್ಬೇಕು ಎಂದು ಸರೋಜಮ್ಮ ಚಪಾತಿ ಹಿಟ್ಟನ್ನು ಗಾಳಿಯಲ್ಲಿ ಚಿಮ್ಮಿಸಿ ರೀಲ್ ಮಾಡಲು ಪ್ರಯತ್ನಿಸಿ ಅದು ಫ್ಯಾನ್ ಹತ್ತಿರ ಹೋಗಿ ಅಂಟಿಕೊಂಡಿತು. ವರ್ಕ್ ಫ್ರಮ್ ಹೋಮ್ ವರ್ಸಸ್ ಲೈವ್ ಫ್ರಮ್ ಕಿಚನ್. ರಶ್ಮಿಗೆ ಅಂದು ಆಫೀಸ್ನಲ್ಲಿ ತುಂಬಾ ಇಂಪಾರ್ಟೆಂಟ್ ಮೀಟಿಂಗ್ ಇತ್ತು. ಅವಳು ತನ್ನ ರೂಮ್ನಲ್ಲಿ ಫಾರ್ಮಲ್ ಡ್ರೆಸ್ ಹಾಕಿಕೊಂಡು ಗಂಭೀರವಾಗಿ ಕೆನಡಾ ಕ್ಲೈಂಟ್ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತನಾಡುತ್ತಿದ್ದಳು. ರಶ್ಮಿ ಇಂಗ್ಲಿಷ್ನಲ್ಲಿ ವಿವರಿಸುತ್ತಿದ್ದಾಗ ಇದ್ದಕ್ಕಿದ್ದಂತೆ ರೂಮ್ ಬಾಗಿಲು ದಪ್ ಎಂದು ತೆರೆದುಕೊಂಡಿತು. ಸರೋಜಮ್ಮ ಕೈಯಲ್ಲಿ ಒಂದು ಸೌಟು ಹಿಡಿದು ಹಣೆಗೆ ಒಂದು ದೊಡ್ಡ ಹಳದಿ ಬಣ್ಣದ ಗ್ಲಾಸ್ ಹಾಕಿಕೊಂಡು ಒಳಗೆ ಬಂದರು. ರಶ್ಮಿ, ಬೇಗ ಬಾ, ನನ್ನ ಕುಕ್ಕಿಂಗ್ ವಿತ್ ಸರೋಜ ಲೈವ್ ಸೆಷನ್ನಲ್ಲಿ ಉಪ್ಪಿನಕಾಯಿ ಹಾಕೋದು ತೋರಿಸ್ತಾ ಇದ್ದೀನಿ. 200 ಜನ ಸೊಸೆಯನ್ನ ತೋರಿಸಿ ಅಂತ ಕೇಳ್ತಾ ಇದ್ದಾರೆ. ಒಂದು ಹಾಯ್ ಹೇಳ್ಬಿಟ್ಟು ಹೋಗು. ಕ್ಲೈಂಟ್ ಸ್ಕ್ರೀನ್ ಮೇಲೆ ಸರೋಜಮ್ಮನವರ ಆ ಹೈಟೆಕ್ ಅವತಾರ ಕಂಡು ಕಕ್ಕಾಬಿಕ್ಕಿಯಾದ. ಹಳದಿ ಕನ್ನಡಕ ಹಾಕಿಕೊಂಡಿರುವ ಆ ಮಹಿಳೆ ಯಾರು ಎಂದು ಇಂಗ್ಲಿಷ್ನಲ್ಲಿ ಕೇಳಿದ. ರಶ್ಮಿ ಮುಖ ಮುಚ್ಚಿಕೊಂಡು, ಅವರು ನನ್ನ ಮುಖ್ಯ ಸೃಜನಾತ್ಮಕ ಅಧಿಕಾರಿ, ಅಂದರೆ ನನ್ನ ಅತ್ತೆ ಎಂದು ಇಂಗ್ಲಿಷ್ನಲ್ಲಿ ಹೇಳಿ ಪರಿಸ್ಥಿತಿ ನಿಭಾಯಿಸಲು ಪ್ರಯತ್ನಿಸಿದಳು. ಅತ್ತೆ ಅಷ್ಟಕ್ಕೆ ಸುಮ್ಮನಾಗದೆ ರಶ್ಮಿಯ ಲ್ಯಾಪ್ಟಾಪ್ ಕ್ಯಾಮೆರಾ ಮುಂದೆ ಬಂದು, ಹಲೋ ಮಿಸ್ಟರ್ ಗೋರಪ್ಪ, ಇಂಗ್ಲೀಷು, ನಮ್ಮ ಮನೆಗೆ ಬನ್ನಿ, ನಮ್ಮ ಸೊಸೆ ಮಾಡೋ ಕಾಫಿ ಕುಡಿಯಿರಿ ಎಂದು ಅಪ್ಪಟ ಮೈಸೂರು ಇಂಗ್ಲಿಷ್ನಲ್ಲಿ ಆಮಂತ್ರಣ ಕೊಟ್ಟುಬಿಟ್ಟರು. ಅತ್ತೆ ಸರೋಜಮ್ಮ ಮತ್ತು ಸೊಸೆ ರಶ್ಮಿ ನಡುವಿನ ಈ ಡಿಜಿಟಲ್ ಯುದ್ಧ ಒಂದು ಹೊಸ ತಿರುವು ಪಡೆಯಿತು. ರಶ್ಮಿಯ ಆಫೀಸ್ ಮೀಟಿಂಗ್ಗೆ ಅತ್ತೆ ಎಂಟ್ರಿ ಕೊಟ್ಟ ವಿಡಿಯೋವನ್ನು ಸುಹಾಸ್ ತಮಾಷೆಗೆ ಎಡಿಟ್ ಮಾಡಿ ಸೋಷಿಯಲ್ ಮೀಡಿಯಾಕ್ಕೆ ಅಪ್ಲೋಡ್ ಮಾಡಿದ್ದ. ಮರುದಿನ ಬೆಳಿಗ್ಗೆ ಎದ್ದು ನೋಡುವಷ್ಟರಲ್ಲಿ ಆ ವಿಡಿಯೋ ಅ ಕೂಲ್ ವುಮೆನ್ ಎಂಬ ಹೆಸರಿನಲ್ಲಿ ನ್ಯಾಷನಲ್ ಲೆವೆಲ್ನಲ್ಲಿ ವೈರಲ್ ಆಗಿತ್ತು. ಲಕ್ಷಾಂತರ ಲೈಕ್ಸ್, ಸಾವಿರಾರು ಶೇರ್ಸ್. ಚಾಲೆಂಜ್ ಅಕ್ಸೆಪ್ಟೆಡ್. ಸರೋಜಮ್ಮ ಫೋನ್ ನೋಡಿ ಸಂಭ್ರಮದಿಂದ ಕುಣಿದಾಡುತ್ತಿದ್ದರು. ನೋಡಮ್ಮ ರಶ್ಮಿ, ನೀನು ಕೆನಡಾ ಕ್ಲೈಂಟ್ ಅಂದೆ, ಆದ್ರೆ ಆ ವಿಡಿಯೋಗೆ ಜಪಾನ್, ಅಮೆರಿಕಾದಿಂದಲೂ ಲೈಕ್ಸ್ ಬರ್ತಿದೆ. ಈಗ ನಮ್ಮ ಫಾಲೋವರ್ಸ್ ಒಂದು ಡಿಮ್ಯಾಂಡ್ ಇಟ್ಟಿದ್ದಾರೆ.
ಅತ್ತೆ ಮತ್ತು ಸೊಸೆ ಸೇರಿ ಒಂದು ಡ್ಯಾನ್ಸ್ ಆಫ್ ಮಾಡಬೇಕಂತೆ. ರಶ್ಮಿ ತಲೆ ಮೇಲೆ ಕೈ ಹೊತ್ತು ಕುಳಿತಳು. ಅತ್ತೆಯವರೇ, ನಾನು ಸಾಫ್ಟ್ವೇರ್ ಇಂಜಿನಿಯರ್, ಆಫೀಸ್ನಲ್ಲಿ ನನ್ನ ಇಮೇಜ್ ಏನಾಗಬೇಡ. ಸರೋಜಮ್ಮ ಬಿಡಲಿಲ್ಲ. ನೀನು ಸಾಫ್ಟ್ವೇರ್ ಇಂಜಿನಿಯರ್ ಆದ್ರೆ ನಾನು ಹಾರ್ಡ್ವೇರ್ ಅತ್ತೆ ಕಣಮ್ಮ. ನೀನು ಮಾಡದಿದ್ರೆ ನಾನು ಒಬ್ಬಳೇ ಮಾಡ್ತೀನಿ. ಆಮೇಲೆ ಜನ ಪಾಪ ಅತ್ತೆ ಒಬ್ಬಳೇ ಕುಣಿತಿದ್ದಾಳೆ, ಸೊಸೆ ಸಪೋರ್ಟ್ ಮಾಡ್ತಿಲ್ಲ ಅಂತ ನಿನಗೆ ಕಾಮೆಂಟ್ ಮಾಡ್ತಾರೆ ನೋಡು. ಕೊನೆಗೆ ರಶ್ಮಿ ಒಪ್ಪಲೇಬೇಕಾಯಿತು. ರೊಟ್ಟಿ ಲಟ್ಟಣಿಗೆ ವರ್ಸಸ್ ಮೌಸ್ ಶೂಟಿಂಗ್ ಶುರುವಾಯಿತು. ಸರೋಜಮ್ಮ ಕೈಯಲ್ಲಿ ಒಂದು ರೊಟ್ಟಿ ಲಟ್ಟಣಿಗೆ ಹಿಡಿದು ಸಾಂಪ್ರದಾಯಿಕ ಸ್ಟೆಪ್ ಹಾಕುತ್ತಿದ್ದರೆ, ರಶ್ಮಿ ಕೈಯಲ್ಲಿ ಕಂಪ್ಯೂಟರ್ ಮೌಸ್ ಹಿಡಿದು ಮಾಡರ್ನ್ ಸ್ಟೆಪ್ ಹಾಕುತ್ತಿದ್ದಳು. ಮನೆಯ ಹಾಲ್ ಈಗ ಡ್ಯಾನ್ಸ್ ಫ್ಲೋರ್ ಆಗಿ ಬದಲಾಗಿತ್ತು. ಮಧ್ಯದಲ್ಲಿ ಸುಹಾಸ್ ಕೈಯಲ್ಲಿ ಕಾಫಿ ಲೋಟ ಹಿಡಿದು ಅಡ್ಡ ಬಂದ. ಸರೋಜಮ್ಮ ಅವನನ್ನು ಎಳೆದು ಸೈಡಿಗೆ ತಳ್ಳಿದರು. ಸುಹಾಸ್, ನೀನು ಜಸ್ಟ್ ಬ್ಯಾಕ್ಗ್ರೌಂಡ್ ಡ್ಯಾನ್ಸರ್ ತರ ಇರು, ನಮ್ಮಿಬ್ಬರ ಮಧ್ಯೆ ಬರಬೇಡ. ಸುಹಾಸ್ ಪಾಪ ಕಾಫಿ ಚೆಲ್ಲದಂತೆ ಮೂಲೆಯಲ್ಲಿ ನಿಂತು ನೋಡುತ್ತಿದ್ದ. ಡ್ಯಾನ್ಸ್ ಮುಗಿಯುವ ಹೊತ್ತಿಗೆ ಸರೋಜಮ್ಮನವರ ಸ್ಟೆಪ್ ನೋಡಿ ರಶ್ಮಿಯೇ ಫಿದಾ ಆಗಿಬಿಟ್ಟಳು. ಅತ್ತೆ ಅಷ್ಟು ಸ್ಪೀಡ್ ಆಗಿ ಕುಣಿಯುತ್ತಾರೆ ಎಂದು ಅವಳು ಊಹಿಸಿರಲಿಲ್ಲ. ವಿಡಿಯೋ ಅಪ್ಲೋಡ್ ಆದ ಕೇವಲ 1 ಗಂಟೆಯಲ್ಲಿ ಸ್ಥಳೀಯ ನ್ಯೂಸ್ ಚಾನೆಲ್ನವರು ಇಂಟರ್ವ್ಯೂ ಮಾಡೋಕೆ ಮನೆ ಮುಂದೆ ಬಂದು ನಿಂತರು. ಸರೋಜಮ್ಮ ಈಗ ಬರೀ ಮೈಸೂರು ಸರೋಜಮ್ಮ ಆಗಿರಲಿಲ್ಲ, ಅವರು ಇಡೀ ಇಂಟರ್ನೆಟ್ನ ಸರೋಜಕ್ಕ ಆಗಿಬಿಟ್ಟಿದ್ದರು. ರಶ್ಮಿಯ ಆಫೀಸ್ ಗ್ರೂಪ್ನಲ್ಲೂ ಎಲ್ಲರೂ ಅವಳನ್ನು ಹೊಗಳುತ್ತಿದ್ದರು. ನಿಮ್ಮ ಅತ್ತೆ ಎಷ್ಟು ಕೂಲ್ ಆಗಿದ್ದಾರೆ, ನಮಗೂ ಇಂತಹ ಅತ್ತೆ ಬೇಕು ಎಂದು ಮೆಸೇಜ್ ಮಾಡುತ್ತಿದ್ದರು. ಸರೋಜಮ್ಮ ಮತ್ತು ರಶ್ಮಿ ಅವರ ಲಟ್ಟಣಿಗೆ ವರ್ಸಸ್ ಮೌಸ್ ಡ್ಯಾನ್ಸ್ ವಿಡಿಯೋ ಎಷ್ಟು ವೈರಲ್ ಆಯ್ತು ಅಂದ್ರೆ, ಬೆಂಗಳೂರಿನ ಖ್ಯಾತ ಟಿವಿ ಚಾನೆಲ್ನವರು ಅತ್ತೆ ಸೊಸೆ ಸೂಪರ್ ಜೋಡಿ ಎಂಬ ರಿಯಾಲಿಟಿ ಶೋಗೆ ಇವರನ್ನು ಆಹ್ವಾನಿಸಿದರು. ಸರೋಜಮ್ಮನವರ ಸಂಭ್ರಮಕ್ಕೆ ಪಾರವೇ ಇರಲಿಲ್ಲ. ನೋಡಮ್ಮ ರಶ್ಮಿ, ಈ ಮೈಸೂರು ಅರಮನೆ ಪಕ್ಕದಲ್ಲೇ ಇರೋ ನಮಗೆ ಈಗ ಬೆಂಗಳೂರು ಸ್ಟುಡಿಯೋ ಅರಮನೆಗೆ ಹೋಗೋ ಯೋಗ ಬಂದಿದೆ ಅಂದರು. ರಶ್ಮಿ ತಲೆ ಮೇಲೆ ಕೈ ಹೊತ್ತು ಕುಳಿತಿದ್ದರು. ಅತ್ತೆಯ ಆಸೆಗಾಗಿ ಒಪ್ಪಿಕೊಂಡಳು. ಶೂಟಿಂಗ್ ಶುರುವಾಯಿತು. ಆಂಕರ್ ಕೇಳಿದರು, ಸರೋಜಮ್ಮನವರೇ, ನಿಮ್ಮ ಈ ಯಶಸ್ಸಿನ ರಹಸ್ಯ ಏನು? ಸರೋಜಮ್ಮ ಮೈಕ್ ಕಿತ್ತುಕೊಂಡು, ಎಲ್ಲಾ ನನ್ನ ಫಾಲೋವರ್ಸ್ ಆಶೀರ್ವಾದ ಸರ್. ಆಮೇಲೆ ಈ ರಶ್ಮಿ ಇದ್ದಾಳಲ್ಲ, ಇವಳು ವಿಡಿಯೋ ಎಡಿಟ್ ಮಾಡೋವಾಗ ನನ್ನ ಮುಖಕ್ಕೆ ಸ್ವಲ್ಪ ಪಿಂಕ್ ಶೇಡ್ ಹಾಕಿಕೊಡ್ತಾಳೆ, ಅದೇ ನನ್ನ ಬ್ಯೂಟಿ ಸೀಕ್ರೆಟ್ ಎಂದು ಜೋರಾಗಿ ನಕ್ಕರು. ಅಲ್ಲಿ ಕುಳಿತಿದ್ದ ಜಡ್ಜಸ್ ಕೂಡ ನಗೆಗಡಲಲ್ಲಿ ತೇಲಿದರು. ಶೋನಲ್ಲಿ ಒಂದು ಟಾಸ್ಕ್ ಇತ್ತು, ಅತ್ತೆ ಹೇಳಿದ್ದನ್ನ ಸೊಸೆ ಮಾಡಬೇಕು. ಜಡ್ಜ್ ಹೇಳಿದರು, ಸರೋಜಮ್ಮನವರೇ, ನಿಮ್ಮ ಸೊಸೆಗೆ ಯಾವುದಾದರೂ ಒಂದು ಕಷ್ಟದ ಕೆಲಸ ಹೇಳಿ. ರಶ್ಮಿ ಅಂದುಕೊಂಡಳು, ಇವತ್ತು ಅತ್ತೆ ಖಂಡಿತ ನನ್ನಿಂದ ಏನಾದರೂ ಸಾಂಪ್ರದಾಯಿಕ ಅಡುಗೆ ಮಾಡಿಸ್ತಾರೆ ಎಂದು. ಆದರೆ ಸರೋಜಮ್ಮ ಮೈಕ್ ಹಿಡಿದು ಹೇಳಿದರು, ರಶ್ಮಿ, ಈ ವೇದಿಕೆ ಮೇಲೆ ಇರೋ ನನ್ನ 500 ರೀಲ್ಸ್ಗಳಿಗೆ ಇವತ್ತೇ ನೀನು ಕ್ಯಾಪ್ಷನ್ ಬರೆದು ಮುಗಿಸಬೇಕು. ಅದೇ ನಿನ್ನ ಟಾಸ್ಕ್. ಇಡೀ ಆಡಿಯನ್ಸ್ ಚಪ್ಪಾಳೆ ತಟ್ಟಿದರು. ರಶ್ಮಿ ಅಲ್ಲಿ ಕುಳಿತು ಆಫೀಸ್ ಕೆಲಸಕ್ಕಿಂತ ವೇಗವಾಗಿ ಅತ್ತೆಯ ರೀಲ್ಸ್ಗಳಿಗೆ ಕೂಲ್ ಸರೋಜ ಹೈಟೆಕ್ ಅಟ್ಟ ಎಂದು ಟ್ಯಾಗ್ ಹಾಕತೊಡಗಿದಳು. ಶೋ ಕೊನೆಯ ಹಂತಕ್ಕೆ ಬಂದಾಗ ಜಡ್ಜ್ ಒಂದು ಪ್ರಶ್ನೆ ಕೇಳಿದರು. ರಶ್ಮಿ ಅವರೇ, ಸಾಫ್ಟ್ವೇರ್ ಇಂಜಿನಿಯರ್ ಆಗಿರೋ ನಿಮಗೆ ಇಂತಹ ಹೈಟೆಕ್ ಅತ್ತೆ ಸಿಕ್ಕಿದ್ದು ಕಿರಿಕಿರಿ ಅನ್ನಿಸೋದಿಲ್ವಾ? ರಶ್ಮಿ ಮೈಕ್ ಹಿಡಿದು ಸ್ವಲ್ಪ ಗಂಭೀರವಾಗಿ ಹೇಳಿದಳು, ನಿಜ ಹೇಳ್ಬೇಕು ಅಂದ್ರೆ ಮೊದಲು ಕಿರಿಕಿರಿ ಅನ್ನಿಸಿತ್ತು. ಆದ್ರೆ ಆಮೇಲೆ ಅರ್ಥ ಆಯ್ತು. ವಯಸ್ಸಾಯ್ತು ಅಂತ ಅತ್ತೆ ಮನೆಯ ಒಂದು ಮೂಲೆಯಲ್ಲಿ ಕೂತಿರೋದಕ್ಕಿಂತ ಹೀಗೆ 100 ಜನರಿಗೆ ನಗು ಹಂಚೋದು ಎಷ್ಟು ದೊಡ್ಡ ವಿಷಯ ಅಲ್ವಾ? ಅತ್ತೆ ನನಗೆ ಕೇವಲ ರೀಲ್ಸ್ ಮಾಡೋದನ್ನ ಕಲಿಸಲಿಲ್ಲ, ಜೀವನವನ್ನ ಪ್ರತಿಕ್ಷಣ ಹೇಗೆ ಸಂಭ್ರಮಿಸಬೇಕು ಅನ್ನೋದನ್ನ ಕಲಿಸಿದ್ರು. ಅವರು ನನ್ನ ಅತ್ತೆ ಮಾತ್ರವಲ್ಲ, ನನ್ನ ಬೆಸ್ಟ್ ಫ್ರೆಂಡ್. ಸರೋಜಮ್ಮನವರ ಕಣ್ಣಿನಲ್ಲಿ ಮೊದಲ ಬಾರಿಗೆ ಫಿಲ್ಟರ್ ಇಲ್ಲದ ನೈಜ ಕಣ್ಣೀರು ಬಂತು. ಅವರು ರಶ್ಮಿಯನ್ನು ಅಪ್ಪಿಕೊಂಡು, ನೋಡಿ ಫ್ರೆಂಡ್ಸ್, ನನ್ನ ಸೊಸೆ ಎಷ್ಟು ಚೆನ್ನಾಗಿ ಮಾತಾಡ್ತಾಳೆ, ಇದು ನನ್ನ ಲೈಫ್ನ ಬೆಸ್ಟ್ ರೀಲ್ ಎಂದರು. ಕೊನೆಗೆ ಸರೋಜಮ್ಮ ಮತ್ತು ರಶ್ಮಿ ಆ ಶೋನ ವಿನ್ನರ್ ಆದರು. ಮನೆಗೆ ಬಂದ ಮೇಲೆ ಸರೋಜಮ್ಮ ಫೋನ್ ಸ್ವಲ್ಪ ಪಕ್ಕಕ್ಕೆ ಇಟ್ಟು ರಶ್ಮಿಗೆ ಅವಳಿಷ್ಟದ ಮೈಸೂರು ಪಾಕ್ ಮಾಡಿಕೊಡುವುದನ್ನು ಕಲಿಸಿದರು. ಆದರೆ ರಶ್ಮಿ ಆ ಮೈಸೂರು ಪಾಕ್ ಮಾಡುವ ಫೋಟೋ ತೆಗೆದು ಅತ್ತೆಯ ಅಕೌಂಟ್ನಿಂದ ಪೋಸ್ಟ್ ಮಾಡಿದಳು. ಈಗ ಮೈಸೂರಿನ ಆ ಮನೆಯಲ್ಲಿ ಗಲಾಟೆ ಇರೋದಿಲ್ಲ, ಬರೀ ಗಹಗಹಿಸಿ ನಗುವ ಸದ್ದು ಕೇಳಿಸುತ್ತದೆ. ಸುಹಾಸ್ ಈಗಲೂ ಬ್ಯಾಕ್ಗ್ರೌಂಡ್ ಡ್ಯಾನ್ಸರ್ ಆಗಿಯೇ ಮುಂದುವರಿದಿದ್ದಾನೆ. ಕತೆ ನಿಮ್ಮ ಮನಸ್ಸಿಗೆ ತಟ್ಟಿದ್ದರೆ ಒಂದು ಲೈಕ್ ನೀಡಿ, ನಿಮ್ಮವರೊಂದಿಗೆ ಶೇರ್ ಮಾಡಿ. ಇನ್ನೂ ಇಂತಹ ಮನಮುಟ್ಟುವ ಕತೆಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ.